ಇದು ಕೋಕೋ ಕೋಲಾ, ಇದು ಪಾನಿಪುರಿ. ಇದು ಯಾವತ್ತಾದ್ರು ಮಿಕ್ಸ್ ಮಾಡಿ ತಿಂದಿದ್ದೀರಾ? ಹಾಗೆ ಗುಲಾಬ್ ಜಾಮೂನ್ನ ಚಿಲ್ಲಿ ಸಾಸ್ ಜೊತೆ ಅದು ಯಾವತ್ತಾದ್ರು ತಿಂದಿದ್ದೀರಾ? ಹಾಗೆ ರೋಡಲ್ಲಿ ಹೋಗ್ತಿರೋ ಸುಂದರವಾದ ಹುಡುಗಿ ಜೊತೆ ಗೇಮ್ ಆಡಿದ್ದೀರಾ? ಇವತ್ತು ಈ ವಿಡಿಯೋದಲ್ಲಿ ಅದಕ್ಕಿಂತ ಎಕ್ಸ್ಟ್ರೀಮ್ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಗಳಿಂದ ಕೆಲವೊಂದು ವಿಡಿಯೋ ಚಾಲೆಂಜ್ ಕೊಟ್ಟಿದೆ. ಅದರಲ್ಲಿ ಫಸ್ಟ್ ಒಂದು ಪಾನಿಪುರಿ ವಿತ್ ಪೆಪ್ಸಿ. ಫಸ್ಟ್ ಪಾನಿಪುರಿ ಕೋಕೋ ಕೋಲಾ ಜೊತೆ ಫಸ್ಟ್ ಮಿಕ್ಸ್ ಮಾಡ್ತಿರೋ ನಾನೇ ಅನ್ಸುತ್ತೆ, ಬೇರೆ ಯಾರು ಮಾಡಿಲ್ಲ ಅನ್ಸುತ್ತೆ. ಲಾಸ್ಟ್ ಪಾನಿಪುರಿ ಇದು. ನನ್ನ ಎರಡನೇ ಚಾಲೆಂಜ್ ಈಟ್ ಐಸ್ ಕ್ರೀಮ್ ವಿತ್ ಚಿಲ್ಲಿ ಸಾಸ್ ಅಂಡ್ ಕಿಸಾನ್ ಜಾಮ್. ಐಸ್ ಕ್ರೀಮ್ ತಿನ್ನೋದೇ ಕಷ್ಟ ಆಗಿದೆ, ಚಿಲ್ಲಿ ಸಾಸ್ ಜೊತೆ ಎಲ್ಲ ತಿನ್ನೋಕ್ಕಾಗುತ್ತೆ. ನೋಡೋಣ ಬನ್ನಿ. ಮನೇಲಿ ಯಾರು ಈ ಚಾಲೆಂಜ್ನ ಟ್ರೈ ಮಾಡೋಕೆ ಹೋಗ್ಬೇಡಿ. ಆರ್ಡ್ರ್ ಬಂದಾಗಿದೆ, ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಷ್ಟೇ. ಚಿಲ್ಲಿ ಸಾಸ್, ಕಿಸಾನ್ ಟೊಮೆಟೊ ಕೆಚಪ್. ಇದು ಕೆಚಪ್ ಟೇಸ್ಟ್ ಹಂಗೆ ಬಾಯಿಗೆ ಹೊಳಿತೈತೆ. ಐಸ್ ಕ್ರೀಮ್ ಸೈಡಿಗೆ ಇಟ್ಬಿಟ್ಟು ಕೆಚಪ್ ಮಾತ್ರ ಮೇಲೆ ಹೋಗ್ಬಿಡ್ತದೆ. ಅದು ಟೇಸ್ಟ್ ತಿನ್ನಕ್ಕಂತೂ ಕಷ್ಟ ಆಗ್ತಿದೆ. ಇದು ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಈಟ್ ಲೆಮನ್ ವಿತೌಟ್ ಎನಿ ಎಕ್ಸ್ಪ್ರೆಷನ್. ಲೆಮನ್ ಇದೆ ನೋಡಿ. ಇನ್ನೊಂದು ಚಾಲೆಂಜು ಕಂಪ್ಲೀಟ್. ನೆಕ್ಸ್ಟ್ ಸಬ್ಸ್ಕ್ರೈಬರ್ ಮಾಡಿರೋ ಚಾಲೆಂಜು ಈ ಶವರ್ಮಾ ವಿತ್ ಕಿಸಾನ್ ಜಾಮ್ ಆ್ಯಂಡ್ ಈ ವಿಲ್ ಗೆಟ್ ಬಟರ್ಫ್ಲೈ ಐ ಬೈ ಏಕ್ ಶವರ್ಮಾ. ನನಗೆ ಶವರ್ಮದೇ ಡೌಟ್ ಇರೋದು. ಶವರ್ಮ ತಿಂತಿದ್ರೆ ಇದು ಚಿಕನ್ ಎಲ್ಲ ಆ್ಯಡ್ ಆಗಿರುತ್ತಲ್ಲ, ಈ ಸ್ವೀಟ್ ಏನಾರು ಹಾಕ್ಬಿಟ್ರೆ ಏನಾರು ಹೊಟ್ಟೆಗಿಟ್ಟೆ ಹಾಳಾಗುತ್ತೆ ಅನ್ನೋದು ಅದೇ ಭಯ. ಬಟ್ ಆದರೂ ಟ್ರೈ ಮಾಡ್ತೀನಿ ಶವರ್ಮ ಜೊತೆ ಕಿಸಾನ್ ಜಾಮ್. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ವೀಟ್ ವಿತ್ ಸ್ಪೈಸಿ ಮಿಕ್ಸ್ ಆ್ಯಡ್ ಆಗಿರೋದ್ರಿಂದ ಎರಡು ಟೇಸ್ಟ್ ಚೆನ್ನಾಗಿ ಅನಿಸ್ತದೆ. ನೀವೇನೋ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿದ್ರು ಬಟರ್ಫ್ಲೈ ಹೈ ಅಂತ ಹೇಳಿದ್ರು. 100% ಬಟರ್ಫ್ಲೈ ಗೆಟಿಂಗ್ ಹೈ ಇಲ್ಲಿ. ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಮಗು ಬಂದಿನ ನಂತರ ಪಾನಿಪುರಿ ಕೊಡಿಸು ಅಂತ ಕೇಳೋದು. ನೋಡಿದ್ರಲ್ಲ ಆ ಮಗು ಮುಖದಲ್ಲಿ ಬಂದಿದ್ದಂಥ ನಗುನ, ಸೋ ಸ್ಯಾಟಿಸ್ಫೈಯಿಂಗ್ ಅಲ್ಲ? ಆ ನಗುನ ಇನ್ನಷ್ಟು ಜನದಲ್ಲಿ ನೋಡ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿ ನೋಡ್ಬಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಅದೇ ಥರ ನಗುನ ಇನ್ನು ಸುಮಾರು ಜನದಲ್ಲಿ ನೋಡೋಣ. ಈಗ ಮಾಡಿದ್ದೊಂದು ಸಣ್ಣ ಸಹಾಯ ಅಷ್ಟೇ, ಇನ್ನು ಮುಂದೆ ದೊಡ್ಡ ಸಹಾಯ ಮಾಡೋಣ. ನನ್ನ ಕೈಲಾಗಿದ್ದು ಇಷ್ಟೇ, ಮುಂದೆ ದೊಡ್ಡದಾಗಿ ಮಾಡುತ್ತಾ ಹೋಗೋಣ. ವೇಟ್, ವಿಡಿಯೋ ಇನ್ನೂ ಮುಗ್ದಿಲ್ಲ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ನೋಡ್ಕೊಬನ್ನಿ. ಇದು ಜಾಸ್ತಿ ಆಗ್ತಿದ್ದಂಗೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಮಾರ್ಕ್ ಇನ್ ಫ್ರಂಟ್ ಆಫ್ ಎ ಗರ್ಲ್ ಅಟ್ ಲೀಸ್ಟ್ 15 ಸೆಕೆಂಡ್ಸ್. ನನ್ನ ನೆಕ್ಸ್ಟ್ ಚಾಲೆಂಜ್ ಬಂದು ಪ್ಲೇ ಸ್ಟೋನ್ ಪೇಪರ್ ಸೀಸರ್. ಇಫ್ ದೇ ವಿನ್ ಗಿವ್ ದೆಮ್ ಎ ಸರ್ಪ್ರೈಸ್. ರಾಕ್ ಪೇಪರ್ ಸೀಸರ್. ನನ್ನ ಚಾನಲ್ ಸಬ್ಸ್ಕ್ರೈಬರ್ನ ಸ್ವಲ್ಪ ಹುಡುಗಿರ ಹತ್ರ ಹೋಗಿ ಆಡೋಣ. ನೀವೇನಾದ್ರು ನನ್ನ ರಾಕ್ ಪೇಪರ್ ಸೀಸರ್ನ ಗೇಮಲ್ಲಿ ಇನ್ನೊಂದು ಸರ್ಪ್ರೈಸ್. ರಾಕ್ ಪೇಪರ್ ಸೀಸರ್. ಇವರು ಸೋತಿ ನನ್ನ ಸೋಲಿಸ್ಬೇಕಂತೇಳಿ ಈ ಫ್ರೆಂಡ್ನ ಕರೀತಾರೆ. ಗೇಮ್ನ ಮಧ್ಯೆ ಸೀಸರ್ ಹಾಕಿರೋದು ನಾಮ. ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ರೋಡ್ ಸೈಡ್ ಹೋಗ್ಬಿಟ್ಟು ಪಲ್ಟಿ ಹೊಡಿ. ಅದರ ಪೊಲೀಸ್ ಹೋಗ್ಬಿಟ್ರೆ ನನಗೆ ಹೊಡಿತಾರೆ. ಪಲ್ಟಿ ಹೊಡೆದು ತುಂಬಾ ಖರಾಬ್ ಆಗಿತ್ತು, ಯಾಕಂದ್ರೆ ಜನಗಳೆಲ್ಲ ನನ್ನನ್ನ ಗುರಾಯಿಸ್ಕೊಂಡು ನೋಡ್ತಾರೆ. ಅಲ್ಲಿ ನೋಡಿ ಆ ಹುಡುಗನು ನನ್ನನ್ನು ನೋಡುತ್ತಾರೆ ಹುಡುಗ. ಚಾಲೆಂಜ್ ಬಂದ್ಬಿಟ್ಟು ಈಟ್ ಜಾಮೂನ್ ವಿತ್ ಚಿಲ್ಲಿ ಸಾಸ್. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ, ಆದಷ್ಟು ಬೇಗ ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲೇ ಹೇಳಲ್ಲ, ಹೊರಗಡೆ ಹೇಳ್ತೀನಿ ಬನ್ನಿ. ನೋಡಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದಂಥ ವೀಡ್ ಫುಡ್ ಚಾಲೆಂಜ್ ಕಮೆಂಟ್ನ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇದೇ ಥರ ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬರ್ತಿರ್ತೀನಿ. ಹಂಗೆ ಸೈಕ್ ಆಗಿರೋ ವಿಡಿಯೋ ತರ್ತಿರ್ತೀನಿ ಅಂತ ಹೇಳ್ತಾ ಬಾಯ್. ಮಳೆ ಬರ್ತದೆ, ಬೇಗ ಓಡೋಗ್ಬೇಕು.